ಇಲ್ಲಿ ನನ್ನ ಮಗನ ಲಂಚ್ ಬಾಕ್ಸ್‌ಗೆ ಏನೇನ್ ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಚಪಾತಿ, ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ಮತ್ತೆ ಸೌತೆಕಾಯಿ ಸಲಾಡ್. ಈ ಕಾಜು ಮಸಾಲೆಗೆ ಕಾಜು ಸೆಪರೇಟ್ ಆಗಿ ಇಟ್ಟು ತಿನ್ಬೇಕಾದ್ರೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಗರ್ಗರಿಯಾಗಿರುತ್ತೆ. ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ಒಂದು ಬೌಲಲ್ಲಿ ಕುದಿಯುವಂತ ನೀರ್ಗೆ ದೊಡ್ಡ ಈರುಳ್ಳಿನ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತೆ ಒಂದು 15ರಿಂದ 20 ಕಾಜು ಹಾಕ್ಕೋಬೇಕು. ಇದು 3 ಸರ್ವಿಂಗ್ಸ್‌ಗೆ ನಾನು ಹೇಳ್ತಿರೋಂಥ ಮೆಜರ್‌ಮೆಂಟ್ಸು. ಈ ಕಡೆ ಬಾಣಲೆಯಲ್ಲಿ 2 ಚಮಚ ತುಪ್ಪ ಹಾಕ್ಕೊಂಡು ಕಾಜುನ ಹಾಕ್ಕೊಂಡು ಬ್ರೌನ್ ಆಗೋವರೆಗೂನು ಅಂದ್ರೆ ಲೈಟ್ ಬ್ರೌನ್ ಆಗಲಿ ಗರ್ಗರಿಯಾಗಿ ಸಿಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಈ ಪ್ರೊಸೀಜರ್‌ನ. ಅದುವರೆಗೂನು ಇದನ್ನ ಫ್ರೈ ಮಾಡ್ಕೋಬೇಕು. ಕಾಜು ಮಸಾಲಲ್ಲಿ ಕಾಜುನೇ ಇಂಪಾರ್ಟೆಂಟ್. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಕಲರ್ ಬಂದ್ಮೇಲೆ ಗೋಲ್ಡನ್ ಬ್ರೌನ್ ಆಗಿ ಪಕ್ಕದಲ್ಲಿ ಇಳಿಸ್ಕೊಳ್ಳಿ. ಅದೇ ಬಾಣಲಿಗೆ ಇನ್ನೊಂದೆರಡು ಚಮಚ ಬೆಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಆಯಿಲ್ ಹಾಕ್ಬೋದು. ಅದಕ್ಕೆ ಜೀರಿಗೆ, ಮಸಾಲ ಎಲೆ, ಚಕ್ಕೆ, ಲವಂಗ ಮತ್ತೆ ಸ್ಟಾರ್ ಅನೈಸ್ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಮತ್ತೆ ಟೊಮೆಟೊ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸು ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಈ ಕಾಜು ಮಸಾಲೆಗೆ ಮೇಯ್ನ್ ಆಗಿರೋದಂದ್ರೆ ನಾವು ಈರುಳ್ಳಿ ಮತ್ತೆ ಕಾಜುನ ಬೇಯಿಸ್ಕೊಂತಾ ಇದೀವಲ್ಲ, ಆ ಪೇಸ್ಟೇನೆ. ಸೊ ಅದು ಈ ಥಿಕ್ನೆಸ್ ಕೊಡತ್ತೆ, ಆಮೇಲೆ ರಿಚ್‌ನೆಸ್ ಕೊಡತ್ತೆ. ಈಗ ಸ್ವಲ್ಪ ಫ್ರೈ ಆಗಿರೋಂಥ ಇಂಗ್ರೀಡಿಯೆಂಟ್ಸ್‌ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀನಿ. ನಾನು ಸ್ಟೋರ್ ಬ್ರಾಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಲ್ಲ. ಸಣ್ಣದಾಗಿ ತುರ್ಕೊಂಡು ಬಿಡ್ತೀನಿ ಜಿಂಜರು ಮತ್ತೆ ಗಾರ್ಲಿಕ್ ಫ್ರೆಶ್ ಆಗಿ ಬಿಡಿಸ್ಕೊಂಡು. ಸೊ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಫ್ಲೇವರ್ ಕೊಡತ್ತೆ. ಇಲ್ಲಿ ಬೆಂದಿರೋಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ಬೋದು. ಮಿಕ್ಸಿಯಲ್ಲಿ ಹಾಕಿ ಒಂದು 1/4 ಲೋಟದಷ್ಟು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಫಾರ್ಮ್‌ಗೆ ರುಬ್ಕೋಬೇಕು. ಈಗ ನಮ್ಮ ತರಕಾರಿ ಕೂಡನು ಬೆಂದಿದೆ. ಇದಕ್ಕೆ ಪೌಡರ್ಸ್ ಹಾಕೋ ಸಮಯ. ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಉಪ್ಪು, ಧನಿಯಾ ಪುಡಿ ಮತ್ತೆ 1/4 ಚಮಚದಷ್ಟು ಜೀರಿಗೆ ಪುಡಿ ಹಾಕೋಣ. ಜೀರಿಗೆ ಆಲ್ರೆಡಿ ಹಾಕಿರೋದಕ್ಕೆ ಆ ಫ್ಲೇವರ್ ಇಳ್ಕೊಂಡಿರುತ್ತೆ. ಸೊ ಸ್ವಲ್ಪ ಮಾತ್ರ ಹಾಕೋಣ. ಈ ಪೌಡರ್ಸ್ ಎಲ್ಲ ಹೊಂದ್ಕೊಂಡ ಮೇಲೆ ನಾವು ಪ್ರಿಪೇರ್ ಮಾಡಿದ್ವಲ್ಲ ಈರುಳ್ಳಿ, ಕಾಜು ಪೇಸ್ಟು ಅದನ್ನ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರು ಸಹನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಆ ಗ್ರೇವಿ ಥಿಕ್ನೆಸ್ಸು, ರಿಚ್‌ನೆಸ್ಸು ಇಲ್ಲೇ ಗೊತ್ತಾಗತ್ತೆ ಈ ಹಂತದಲ್ಲೇ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಈ ಥರ ಬುಡ್ಡೆ ಸ್ಟಾರ್ಟ್ ಆದಾಗ ಇದಕ್ಕೀಗ ಕಸೂರಿ ಮೇಥಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಈ ನಾರ್ತ್ ಇಂಡಿಯನ್ ಗ್ರೇವೀಸ್‌ಗೆ ಕಸೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತೆ ನೀವು ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಒಂದು 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕ್ರಷ್ ಮಾಡಿ ಹಾಕಿದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟು ಹಾಕಾಗಿದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರ್ತಾ ಇದೆ ಇದು ಆಲ್ರೆಡಿ. ಸ್ಟಾಪ್ ಮಾಡಿಬಿಡಿ. ಅಂದರೆ ಸ್ಟವ್ ಆಫ್ ಮಾಡಿಬಿಡಿ. ಸರ್ವ್ ಮಾಡಬೇಕಾದ್ರೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಕಾಜುಗಳನ್ನ ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆಯಲ್ವಾ? ಟ್ರೈ ಮಾಡಿ.